ಸೋರುತ್ತಿಹುದು ಮನೆಯ ಮಾಳಿಗೆ, ಸೋರುತ್ತಿಹುದು ಮನೆಯ ಮಾಳಿಗೆ. ಅಜ್ಞಾನದಿಂದ ಅಜ್ಞಾನದಿಂದ ಸೋರುತ್ತಿಹುದು ಮನೆಯ ಮಾಳಿಗೆ. ನಮಸ್ಕಾರ ವೀಕ್ಷಕರೇ, ನವಲ್ಗುಂದ ಅಮೃತ್ ಸರೋವರ ಯೋಜನೆಯಲ್ಲಿ ಹಾಲಾಹಲ, ಕುಂಟಕೋಣ ಮೂಕಜಾಣ ಭಾಗ 1. ಇದು ಗರುಡ ಟಿವಿಯ ವರದಿಗಳ ಸರಮಾಲೆ ಅಂತ ಹೇಳ್ತೇನೆ. ಭಾಗ 1 ಇದು. ಕೋನ್ ರೆಡ್ಡಿ, ಶಾಸಕ ಕೋನ್ ರೆಡ್ಡಿ ಅವರ ಮೇಲೆ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಅವರು ಗರಂ ಆಗಿದ್ದಾರೆ. ಕಾರಣ ನಿಮಗೆ ಗೊತ್ತಾಗ್ತದೆ. ವೀಕ್ಷಕರೇ ಹೇಳಿದಾರಲ್ಲ, ಅಭಿವೃದ್ಧಿ ನೆಪದಲ್ಲಿ ಒಂದಿಷ್ಟು ಸ್ವಾಹ ಮಾಡೋದು ಇದು ಒಂದು ಕಾಯಕ ಅಂತ ಹೇಳ್ತಾರೆ. ಇದೊಂದು ಪರ್ವನೆ. ಇದು ನವಲ್ಗುಂದ ಕಹಾನಿ. ಇದು 7ನೇ ಆಜಾದಿ ಕಿ ಅಮೃತ್ ಮಹೋತ್ಸವ ಅಂತ ಹೇಳಿ ನರೇಂದ್ರ ಮೋದಿ ಅವರು ಒಂದಿಷ್ಟು ಹೇಳ್ತಾರಲ್ಲ, ಕೆರೆ ಕಟ್ಟೆಗಳ ಪುನರುಜ್ಜೀವನ ಅದು ಇದು ಅಂತ ಹೇಳಿ. ಇಲ್ಲಿ ಪ್ರಹ್ಲಾದ್ ಜೋಶಿ ಅವರ ಸಹಕಾರದೊಂದಿಗೆ ಮಾಜಿ ಸಚಿವರು, ಈಗ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಅವರು ಅವ್ರ ಸಚಿವರಿದ್ದಾಗ ಒಂದಿಷ್ಟು ಅಭಿವೃದ್ಧಿ ಕೆಲಸಕ್ಕೋಸ್ಕರ ಕೆಲವೊಂದು ಯೋಜನೆಗಳನ್ನ ತಗೊಂಡು ಬಂದಿದ್ರು. ಕ್ಷೇತ್ರದ ಕೆರೆ ಕಟ್ಟೆಗಳ ಪುನರುಜ್ಜೀವನ ಕಾಮಗಾರಿ ಈಗ ಭ್ರಷ್ಟಾಚಾರ ಕೂಪವಾಗಿದೆ ಅಂತ ಹೇಳಿ, ಅಂದ್ರೆ ನಾ ತಂದ ಯೋಜನೆಗಳಲ್ಲಿ ಈ ರೀತಿ ಆಗೋದಾದ್ರೆ ನನಗೆ ಬೇಸರ ಆಗುವುದಿಲ್ಲವೇ ಅನ್ನೋ ರೀತಿಯಲ್ಲಿ ಮುನೇನ್ಕೊಪ್ಪ ಅವರು ಖೇದದಿಂದ ಆಕ್ರೋಶದಿಂದ ಮಾತನಾಡಿದ್ದಾರೆ. ಇಲ್ಲಿ ಕ್ಷೇತ್ರದ ಗೊಬ್ಬರಗುಂಪಿ, ಗುಡಿಸಾಗರ ಗ್ರಾಮಗಳಿಗೆ ಕೆರೆಗಳಿಗೆ ಭೇಟಿ ನೀಡಿ ಕಳಪೆ ಕಾಮಗಾರಿ, ಅಂದ್ರೆ ನಮ್ಮಲ್ಲಿ ಗೊತ್ತಲ್ಲ, ಇಲ್ಲಿ 4 ಇಂಚು 2 ಇಂಚ್ ಆಗ್ತವೆ ರೋಡ್ಗಳು. ನಂತರ ಅಲ್ಲಿ ಮಳೆ ಬಂದ್ರೆ ಸಾಕು ಕೊಚ್ಕೊಂಡು ಹೋಗ್ತಾವ ಮಣ್ಣಿನ ರೋಡ್ನಂತೆ. ಹಂಗೆ ಇಲ್ಲಿ ಹೇಳ್ತಾರಲ್ಲ, ಪರ್ಸೆಂಟೇಜ್ ಕೊಡ್ಲಿಲ್ಲ ಅಂತಂದ್ರೆ ಪಾಪ ಅವರು ಕಾಂಟ್ರಾಕ್ಟರ್ ಏನ್ ಮಾಡ್ಬೇಕು, ಅವ್ರ ಪರ್ಸೆಂಟೇಜ್ ಲೆಕ್ಕಕ್ಕೆ ಅಲ್ಲಿ ಹೇಳ್ತಾರಲ್ಲ, ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಕಾಮಗಾರಿಯ ಕ್ವಾಲಿಟಿ ಕಡಿಮೆ ಆಗ್ತದೆ ಅಂತ ಹೇಳ್ಬೋದು. ಇಲ್ಲಿ ಕಾಮಗಾರಿ ಇದು ಒಂಥರ ಹೇಳ್ತಾರಲ್ಲ, ಇದು ಅಂದರ್ಕಿ ಬಾತ್ ಅಂತ ಹೇಳ್ಬೋದು. ಅದನ್ನ ನೋಡಿ ವಿಷಾದಪಡಿಸಿದ್ದಾರೆ ಅಂದ್ರೆ 2 ತಿಳಿಸಿದ್ದಾರೆ ಅವರು. ನಮ್ಮ ಮಂತ್ರಿಯಾಗಿದ್ದಾಗ ಈ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರ ವಿಶೇಷ ಸಹಕಾರದಿಂದ ಕ್ಷೇತ್ರದ ಅಭಿವೃದ್ಧಿಗಾಗಿ 16 ಕೆರೆಗಳ ಅಭಿವೃದ್ಧಿ ಯೋಜನೆ ತಂದಿದ್ದೆ. ಈಗಿನ ಶಾಸಕರು ಅಭಿವೃದ್ಧಿ ಹೆಸರಲ್ಲಿ ಜನರ ಕಣ್ಣಿಗೆ ಮಣ್ಣನ್ನ ಎರಚಿ ಹಣವನ್ನ ಲಪಟಾಯಿಸ್ತಾ ಇದ್ದಾರೆ, ಸಂಚು ಹೂಡಿದ್ದಾರೆ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ. ಈ ಕ್ಷೇತ್ರದಲ್ಲಿ ಬೇಲಿ ಹೊಲವನ್ನ ಮೇಯ್ತಾ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಅವರ ಪ್ರಶ್ನೆ ಏನು ಅಂದ್ರೆ, ಶಾಸಕರ ಕೋನ್ ರೆಡ್ಡಿ ಅವರ ಮೌನವೇಕೆ ಅಂದ್ರೆ ಹಮರ ಲೋಗ ಅಂತ ಹೇಳ್ತಾರಲ್ಲ, ನಮ್ಮ ಮಂದಿಗೆ ಕೊಟ್ಟು ಬಿಟ್ರೆ ಮುಗಿದೋಯ್ತು. ಅಂದ್ರೆ ಆಪ್ತರಿಗೆ ಹಣ ಮಾಡಲು ಕೆರೆ ಅಭಿವೃದ್ಧಿ ಏನಿದೆಲ್ಲ ಒಂದ್ ರೀತಿಯಿಂದ ATM ಆಗಿದೆ ವಿತ್ ಪಾಸ್ವರ್ಡ್. ಇಲ್ಲಿ ಕಳಪೆ ಕೆಲಸ ಆದ್ರೂ ಕೂಡ ಶಾಸಕರು ಮೌನಿ ಬಾಬಾಗಳಾಗಿದ್ದಾರೆ. ಯಾಕೆ ಅವರು ಕೇಳುವ ಪ್ರಶ್ನೆ. ಇನ್ನು ಅಧಿಕಾರಿಗಳನ್ನ ಅಂದ್ರೆ ಇಲ್ಲಿ ಅಧಿಕಾರ ಇರೋದಕ್ಕೆ ಅಧಿಕಾರಿಗಳನ್ನ ಜೋರ್ ಮಾಡಿ ಅವರ ವಿರುದ್ಧ ಧ್ವನಿ ಎತ್ತಲಾರ್ದಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಅವ್ರು ಬ್ಯಾ ಅಂದ್ರೆ ಇವರು ಬ್ಯಾ ಅನ್ಬೇಕು ಈ ಅರ್ಥದಲ್ಲಿ. ಆಗ ಇನ್ನು ಅಧಿಕಾರಿಗಳ ಕರ್ತವ್ಯ ಲೋಪ ಕಾಣ್ತಾ ಇದೆ ಇಲ್ಲಿ. ಇದ್ರ ಬಗ್ಗೆ ಭ್ರಷ್ಟಾಚಾರದ ವಾಸನೆ ಬರ್ತಾ ಇದೆ. ಯಾಕಂದ್ರೆ ಅವ್ರದ್ದು ಮಿಲಾಪಿ ಕುಸ್ತಿ ತನಿಖೆ ಆಗ್ಬೇಕು ಅನ್ನೋ ಅರ್ಥದಲ್ಲಿ ಈ ಕೂಡಲೇ ಕಳಪೆ ಕಾಮಗಾರಿಯನ್ನ ನಿಲ್ಲಿಸಿ, ಇದು ಸಾರ್ವಜನಿಕರ ಹಣ, ಕೆರೆಗಳ ವಿಚಾರದಲ್ಲಿ ರಾಜಕೀಯ ಆಟ ಬೇಡ. ಯಾಕಂದ್ರೆ ಇಲ್ಲಿ ರೈತರಿಗೆ, ಜನರಿಗೆ, ದನರಿಗೆ ಎಲ್ಲರಿಗೂ ಅನುಕೂಲ ಆಗ್ಬೇಕು ಅಂತ ಅವ್ರು ಹೇಳಿದ್ದಾರೆ. ಇಲ್ಲಿ ಗ್ರಾಮದ ಮುಖಂಡರಾದ ಮುತ್ತಣ್ಣ ಮನವಿ, ಹಾಗೆ ಸಿದ್ದಣ್ಣ ಕಟಗೇರಿ, ಶರಣಪ್ಪಗೌಡ ದಾನಪ್ಪಗೌಡರು, ಗುರುನಾಥ್ ಉಳ್ಳೆಗಡ್ಡಿಯವರು, ಬಾಬುಗೌಡ ಕುಲಕರ್ಣಿ, ಭೀಮಣ್ಣ ಪಟೇಲ್, ಸಿದ್ದನಗೌಡ ಮರಿಗೌಡರು, ಜಯಪ್ರಕಾಶ್ ಬದಾಮಿ ಇವರೆಲ್ಲ ಅವ್ರ ಜೊತೆಗಿದ್ರು. ಇಲ್ಲಿ ಸೈಟ್ ಇಂಜಿನಿಯರ್ ಗಂಗಾಧರ್ ಅನ್ನೋರು ಮಾತಾಡ್ತಾರೆ. ನಿಮ್ಗೆ ಕೇಳಿಸ್ತದೆ ಗರುಡ. ಒಂದು ತಿಳ್ಕೊಳ್ರಿ, ಇಲ್ಲಿ ಎಲ್ಲಿ ಹರಿದರೂ ನಮ್ಮ ಕೆರೆಗೆ ನೀರು ಬರಬೇಕು ಅನ್ನುವಂತೆ ಕೋನ್ ರೆಡ್ಡಿ ಅವ್ರು ಮಾಡ್ತಾ ಇದ್ದಾರೆ ಅನ್ನೋ ಅರ್ಥದಲ್ಲಿ. ಈ ಮುಂಚೆ ಕೂಡ ನಿಮಗೆ ಕಿಮ್ಸ್ನಲ್ಲಿ ಕೂಡ ಅಂದ್ರೆ ನನಗೆ ನಿಗಮ ಮಂಡಳಿ ಅವು ಯಾವುದು ಬೇಡ, ಇದರಲ್ಲೇ ನಾನು ಸುಖಿಯಾಗಿದ್ದೇನೆ ಅನ್ನೋ ಅರ್ಥದಲ್ಲಿ ಲಾಸ್ಟ್ ಟೈಮ್ ಕೂಡ ನಿಮಗೆ ಗರುಡ ತೋರಿಸಿತ್ತು. ಕಿಮ್ಸ್ನ ಓರ್ವರು ಇಲ್ಲಿ ನಮಗೆ ಕೋನ್ ರೆಡ್ಡಿ ಅವರು ಅನ್ಯಾಯ ಮಾಡಿದ್ದಾರೆ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಒಂದು ಸಣ್ಣ ಜಲಕ್ ನಿಮಗೆ ತೋರಿಸ್ತದೆ. ಇವರು ಕಿಮ್ಸ್ ಕಮ್ಮರ್ ಅಂತ ಡೈರೆಕ್ಟರ್ ಅದಾರಲ್ಲ, ಈಗ ಡೈರೆಕ್ಟರ್ ಆಗೋಕ್ಕಿಂತ ಮೊದಲ ಅವ್ರು ನನ್ನ ಕಡೆ ಬೇಯಿದ್ರು. ಅವರು ಬಂದಾಗ ಏನಾಯ್ತು, ಹಿಂಗೆ ಮತ್ತೆ ಡೈರೆಕ್ಟರ್ ಪೋಸ್ಟಿಂಗ್ ಅಪ್ಲಿಕೇಶನ್ ಮಾಡಿದ್ರಿ, ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತಂದ್ರು. ಅದಕ್ಕೆ ನಾವೇನು ಮಾಡಿದ್ವಿ,
ಸೀದಾ ಬೆಂಗಳೂರಿಗೆ ಹೋದ್ವಿ ನಾವು. ಬೆಂಗಳೂರು ಹೋಗಿ ನಾವು ಇವ್ರಿಗೆ ಫೋನ್ ರೆಡ್ಡಿ ಇವ್ರಿಗೆ ಭೇಟಿ ಆದ್ವಿ. ಫೋನ್ ಭೇಟಿ ಆದ್ಮೇಲೆ ಆಮೇಲೆ ಅವ್ರು ಏನಂದ್ರು, ಇಲ್ಲ ಸ್ವಲ್ಪ CM ಕೂಡ ಮಾತಾಡಿ ನಿಮ್ಮ ಆಮೇಲೆ ಹೇಳ್ತೀವಿ ಅಂತಂದ್ರೆ. ಆಮೇಲೆ ಆದ್ಮೇಲೆ 2 ವರ್ಷ ಆದ್ಮೇಲೆ ನಮ್ಗೆ ಹೇಳಿದ್ರು, ಇಲ್ಲಪ್ಪ ಮತ್ತೆ 3 ಕೋಟಿ ರೂಪಾಯಿ ಆಗತ್ತಿ ಅಂತಂದ್ರು. ಆಯ್ತು ಸರ್ 3 ಕೋಟಿ ಆದ್ರೆ ಆಗಲಿ, ಮತ್ತು ಅವ್ರಿಗೆ ಡೇಟ್ ಮಾಡಿ ಕೊಡ್ಬೇಕು ನೀವು ಅಂತಂದಿನ. ಇಲ್ಲ ಫಸ್ಟ್ ಮತ್ತೆ ನೀವು 2 ಕೋಟಿ ರೂಪಾಯಿ ಕೊಡ್ಬೇಕು ಅಂತಂದ್ರೆ. ಆಮೇಲೆ ಒಂದು ವಾರ ಆದ್ಮೇಲೆ ಏನು ಮಾಡಿದ್ವಿ, ಇವು ಕಮಾರ್ ಅವ್ರಿಗೆ ಹೇಳಿದ್ನ, ಮತ್ತೆ ಹಿಂಗೆ 2 ಕೋಟಿ ಕೇಳತ್ತಾರ. ಆಯ್ತಾ, ನನ್ನ ಕಡೆಗೆ 1,80,00,000 ರೂಪಾಯಿ ಇತ್ತು ಸರ್. ನೀವು ಕೊಂಡ್ರೆಡ್ಡಿ ಅವ್ರಿಗೆ ಹೋಗಿ ಮುಟ್ಟಿಸ್ಬರ್ರಿ. ಆಮೇಲೆ ನಿಮ್ಮ ಕಡೆ ಏನ್ರಿ ಇದ್ರೆ ಒಂದು 20 ಲಕ್ಷ ರೂಪಾಯಿ ನೀವು ಹಾಕಿರಿ. ಆಮೇಲೆ ನೀವು ಟೆಂಡ್ರ್ ನಾವು ಊಟದ ಟೆಂಡ್ರು ನಿಮಗೆ ಏನು ಬೇಕು ನಿಮಗೆಲ್ಲ ಹೆಲ್ಪ್ ಆಗ್ತಾನೆ ಇಲ್ಲಿ ಇದ್ರಾಗ ಅಂತಂದ್ರು ಅವರು. ನಾ ಏನು ಮಾಡಿದ್ದೆ, ಹೋಗಿ ಏನು ಮಾಡಿದೆ, ಫಸ್ಟ್ ಸ್ಟಾರ್ಟಿಂಗ್ ಅವರು ಮಿಸಸ್ ಕಮರ್ಸ್ ಕೂಡಿ ಬಂದು 50 ಲಕ್ಷ ರೂಪಾಯಿ ಕೊಟ್ಟು ಹೋದ್ರು ಅವರು. ಆಮೇಲೆ ಮರಸ್ ನಾನು ಕಮರ್ ಅವ್ರು ಫೋನ್ ಮಾಡಿದ್ರು, ಇಲ್ಲ 100 ಅವ್ರು ನೀವು ಒಂದು 20 ಲಕ್ಷ ರೂಪಾಯಿ ನೀವು ಅವ್ರು ಕೊಟ್ಟು ಸಾಯಂಕಾಲ ಅಂತೇಳಿ. ನಾನು ಸಾಯಂಕಾಲ ಏನು ಮಾಡಿದೆ, 20 ಲಕ್ಷ ರೂಪಾಯಿ ಅಲ್ಲಿ ರೆಡಿ ಮಾಡಿ ನಮ್ಮ ಫ್ರೆಂಡ್ಸ್ ಕಡೆ ಅಲ್ಲಿ 20 ಲಕ್ಷ ರೂಪಾಯಿ ರೆಡಿ ಮಾಡ್ಕೊಂಡು ನಾನು ಏನು ಮಾಡಿದೆ, ಸೀದಾ ಕೊಂಡ್ರೆಡ್ಡಿ ಅವ್ರ ಮನೆಗೆ ಹೋದೆ. ಅವತ್ತು ಕೊಂಡ್ರೆಡ್ಡಿ ಅವ್ರ ಮನೆಗೆ ಇರಲಿಲ್ಲ. ಫೋನ್ ಮಾಡಿದ್ರು, ಇಲ್ಲ ಮತ್ತು ಮನೆಯಲ್ಲಿ ನಮ್ಮ ಮತ್ತು ಮಿಸ್ಸಸ್ ಮತ್ತು ನನ್ನ ಮಗ ಅದಾರ, ಮತ್ತು ಅವ್ರ ಕಡೆ ಮುಟ್ಟಿಸ್ರಿ ಅಂತಂದ್ರೆ. ನಾ ಅವ್ರ ಮಗಗೆ ಹೋಗಿ 20 ಲಕ್ಷ ರೂಪಾಯಿ ಮುಟ್ಟಿಸಿದ್ದೆ. ಆಮೇಲೆ ಏನಾಯ್ತು, 1 ವಾರ ಬಿಟ್ಟ ಮೇಲೆ ಕೊಂಡ್ರೆಡ್ಡಿ ಅವ್ರ ಮಗ ಫೋನ್ ಮಾಡಿದ್ರೆ, ಆ ಫೋನ್ ನಂದು ಬ್ಲಾಕ್ ಲಿಸ್ಟ್ ಆಗಿಬಿಟ್ಟಾನ. ಯಾಕೆ ಸರ್ ಹಿಂಗೆ ಯಾಕೆ ಮಾಡಿದ್ರಿ ಅಂತ ಕೇಳಿ, ಇಲ್ರಿ ನಮ್ಮ ಅಪ್ಪಾರ ಕೂಡ ಮಾತಾಡ್ರಿ, ಒಂದು ಅನ್ಕೊಂಡು ನೀವು ಮಾತಾಡ್ರಿ ಅಂತಂದ್ರೆ ಅವ್ರು. ಇಷ್ಟ ಸರ್, ಮತ್ತೇನಿಲ್ಲ. ಈಗ ಡೈರೆಕ್ಟ್ 3 ಕೋಟಿ ಡೀಲ್ ಆಗಿತ್ತು. 3 ಕೋಟಿ ಸರ್, ನಾನು ಸಾಕ್ಷಿ ಅದೇನೆ. 3 ಕೋಟಿ ರೂಪಾಯಿ ಡೀಲ್, 2 ಕೋಟಿ ರೂಪಾಯಿ ಸದ್ಯಕ್ಕೆ ನಾವು ಕೊಂಡ್ರೆಡ್ಡಿ ಮುಡ್ಸೇವೆ. ಇಲ್ಲಿ ಕೊಂಡ್ರೆಡ್ಡಿ ಅವರು ಎಲ್ಲದರಲ್ಲೂ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಜೊತೆಗೆ ಸಚಿವ ಸಂತೋಷ್ ಲಾಡ್ ಅವ್ರ ಜೊತೆ ಚೆನ್ನಾಗಿದ್ದಾರೆ. ಹಾಗೆ ಇಲ್ಲಿ ನಾವು ಬಂದ ಕಡೆ ನೀವು ಏನು ಅಂದ್ರೆ ನಾ ಕೈ ಹಾಕಿದ ಕಡೆ ನೀವು ಯಾರೋ ಕೈ ಹಾಕ್ಬಿಡ್ರಿ ಅನ್ನೋ ಅರ್ಥದಲ್ಲಿ ಟ್ರಾನ್ಸ್ಫರ್ ವಿಚಾರದಲ್ಲಿ ಅಂತೂ ಕೂಡ ಸಾಕಷ್ಟು ಬಾರಿ ನಾನು ಹೇಳಿದ್ದೆ. ಇಲ್ಲಿ ಹಾವಿನಾಳ್ ಅನ್ನೋರು ಇವರ ಕೃಪಾ ಕಟಾಕ್ಷದಿಂದ PWD ಕ್ವಾಲಿಟಿ ಕಂಟ್ರೋಲ್ ಆಫೀಸ್ನಲ್ಲಿ ಹಾಗೆ ಗಮ್ ಹಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ನಾನು ಅದ್ರ ಬಗ್ಗೆ ರೈಸ್ ಮಾಡಿದ್ದೆ ನಿಮ್ಗೆ ಮುಂದಿನ ದಿನಗಳಲ್ಲಿ. ಆದ್ರೆ ಅಂದ್ರೆ ಎಷ್ಟು ವರ್ಷದಿಂದ ಆತ ಅಲ್ಲೇ ಬೇಡ್ಬಿಟ್ಟಿದ್ದಾನೆ ಅನ್ನೋದಕ್ಕೆ ನಿಮ್ಗೆ ತೋರಿಸ್ತದೆ, ನೋಡ್ತಾ ಇರಿ. ಇಲ್ಲಿ KRV ಕನ್ಸ್ಟ್ರಕ್ಷನ್ ಗುತ್ತಿಗೆ ಪಡೆದಿದೆ. KRV ಕನ್ಸ್ಟ್ರಕ್ಷನ್ ಅಂತ ಹೇಳಿ ಅವರು ಕಾಂಟ್ರಾಕ್ಟರು ರಘು ಮೇಟಿ ಅನ್ನೋರಿಗೆ ಸಬ್ ಕಾಂಟ್ರಾಕ್ಟ್ ನೀಡಿದ್ದಾರೆ. ಈ ರಘು ಮೇಟಿ ಯಾರು? ಕೋನ್ರೆಡ್ಡಿ ಅವರ MLA ಕೋನ್ರೆಡ್ಡಿ ಅವರ ಅಳಿಯ. ಅಂದ್ರೆ ಹೇಳ್ತಾರಲ್ಲ, ಈಗ ಏನ್ ರೊಟ್ಟಿ ಜಾರಿದ್ರು ತುಪ್ಪದಲ್ಲೇ ಬೀಳ್ಬೇಕು, ಇದೊಂದು ನಿದರ್ಶನ ಅಂತ ಹೇಳ್ಬೇಕು. ಇಲ್ಲಿ ಗೊತ್ತಾಯ್ತಲ್ಲ, ಅಂದ್ರೆ ಈಗ ಅವ್ರಿಗೆ ಹಳೆಯಾಗ ಬಂತಂದ್ರೆ ಇನ್ನು ಗೊತ್ತಾಯ್ತಲ್ಲ. ಆ ಶುಭ ಮಂಗಳ ಪಿಕ್ಚರ್ ನಲ್ಲಿ ಒಂದು ಮಹಾ ಕಾಮಿಡಿ ಹೇಳ್ತಿರ್ತಾರಲ್ಲ, ಅವ್ರು ಅಲ್ಲಿ ಹೊರಟಿದ್ದಾರೆ, ಗೊತ್ತಾಯ್ತಲ್ಲ ಅಂತ ಅಂದ್ರೆ ಕೋನ್ರೆಡ್ಡಿ ಅವರು ಅಳಿಯ ಮೇಟಿ ಅವರು ಗೊತ್ತಾಯ್ತಲ್ಲ ಅಷ್ಟೇ ಹೇಳೋದು. ಯಾಕಂದ್ರೆ ಇಲ್ಲಿ ಅವರ ಅಳಿಯಗೆ ರಘು ಮೇಟಿಗೆ ಸಬ್ ಕಾಂಟ್ರಾಕ್ಟ್ ಸಿಕ್ಕಿದೆ. ಹಾಗೆ ಈ ಕಾಮಗಾರಿ ವಿಚಾರದಲ್ಲಿ ಕಳಪೆ ಇದೆ ಅಂತ ಹೇಳಿ ಮುನೇನ್ಕೊಪ್ಪ ಅವರು ಸ್ಪಾಟ್ ವಿಸಿಟೇ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಒಂದು ರೀತಿಯಿಂದ ಧರ್ಮ ಯುದ್ಧವನ್ನೇ ಮಾಡಬೇಕಾಗುತ್ತೆ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ವೀಕ್ಷಕರೇ, ಒಂದು ನೀವು ಕಾಮಿಡಿ ಅನ್ಕೊಳ್ರಿ, ಏನ ಅನ್ಕೊಳ್ರಿ, ಧೀರೇಂದ್ರ ಗೋಪಾಲ್ ಅವರು ಹರಿಹರದಲ್ಲಿದ್ದಾಗ ನಾನು ಒಂದ್ಸತಿ ಅವ್ರನ್ನ ಭೇಟಿ ಮಾಡಿದ್ದೆ. ಅಲ್ಲಿ ಒಂದು ನಾಟಕದ ಸಂದರ್ಭದಲ್ಲಿ ಅವ್ರು ಹೇಳಿದ್ದನ್ನ ನೆನಪು ಮಾಡ್ತಾ ಇದ್ವಿ. ಅವರು ಅಂದ್ರೆ ರಾಜಕೀಯ ವಿಡಂಬನಾತ್ಮಕ ನಾಟಕ ಅದು. MLA ಆಗ್ತಾರಲ್ಲ, ಒಬ್ರು ಕೇಳ್ತಾರೆ, ನೀವು MLA ಆದ್ಮೇಲೆ ಏನ್ ಮಾಡ್ತೀರಿ ಅಂತ ಹೇಳಿ ನಟ ಧೀರೇಂದ್ರ ಗೋಪಾಲ್ ಆ ನಾಟಕದಲ್ಲಿ ಕೇಳ್ತಾರೆ. ಅವ್ರು ಹೇಳೋದು ಹೇಗಿದೆ ಅಂದ್ರೆ, ನನಗೆ ಒಬ್ಳು ಹೆಂಡತಿ ಇದ್ದಾಳೆ, ನನ್ನ ಮಕ್ಕಳಿಗೆ ಒಂದಿಷ್ಟು ಆಸ್ತಿಯನ್ನ ಮಾಡ್ತೇನೆ, ನನಗೆ ಒಂದು ಸೆಟಪ್ ಇದೆ, ಆಕೆಗೆ ಒಂದು 50 ಎಕರೆ ಒಂದಿಷ್ಟು ಕೋಟಿ ನಾನು ಮಾಡ್ತೀನಿ. ಹಾಗೆ ನನಗೆ ಇನ್ನೊಂದು ಬೇರೆ ಒಂದು ಸೆಟಪ್ ಇದೆ, ಆಕೆಗೆ ಒಂದಿಷ್ಟು ಏನಾರ ಮಾಡ್ತೀನಿ, ಅವ್ರ ಮಕ್ಕಳಿಗೆ ಏನಾರ ಮಾಡ್ತೀನಿ. ಇನ್ನು ನನಗೊಂದು ಅಂದ್ರೆ ಈಗ ನಾನು ಎಲ್ಲೆಲ್ಲಿ ನಾನು ಹೆಜ್ಜೆ ಊರ್ತಾ ಹೋಗ್ತೀನಿ ಅವ್ರನ್ನ ಅಭಿವೃದ್ಧಿ ಮಾಡ್ತಾ ಹೋಗ್ತೀನಿ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಇದನ್ನ ಕಡೆಗೆ ಅಲ್ರಿ ನೀವು ಮಾಧ್ಯಮದವರು ಅವ್ರನ್ನ ಕೇಳ್ತಾರೆ, ಅಲ್ರಿ ಜನಗಳಿಗೆ ಏನ್ ಮಾಡ್ತೀರಿ ಅದನ್ನ ಹೇಳ್ರಿ ನೀವು MLA ಆಗಿ ಅಂದಾಗ, ಮತ್ತೆ ಇವರೆಲ್ಲ ದನಗಳ, ಇವರು ಜನಗಳಲ್ಲ, ಯಾರ್ಯಾರು ಇಲ್ಲಿ ಎಲೆಕ್ಟ್ ಆಗಿ ಬರ್ತಾರೆ ಅವರ ಜನರನ್ನ ಅಭಿವೃದ್ಧಿ ಮಾಡ್ತಾ ಹೋದ್ರೆ ಒಂದು 100 ವರ್ಷದಲ್ಲಿ ಎಲ್ಲರೂ ಅಭಿವೃದ್ಧಿ ಆಗ್ತಾರೆ ಅನ್ನೋ ಅರ್ಥದಲ್ಲಿ ಎಷ್ಟು ಅದ್ಭುತವಾದ ಅರ್ಥ ಇದೆ. ನೀವು ನಿಮ್ಮವರು ನಿಮ್ಮ ಸರ್ಕಲ್ ನ ಅಭಿವೃದ್ಧಿ ಮಾಡ್ಕೊಂಬಿಡಿ. ಮತ ಹಾಕಿದವರು 500 ರೂಪಾಯಿಗೆ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಕೇಳೋ ಹಕ್ಕಿರೋದಿಲ್ಲ.
ಇನ್ನೇನು ಅಂದರೆ ಎಲೆಕ್ಷನ್ ಟೈಮ್ನಲ್ಲಿ ದುಡ್ದು ಬಿಡ್ತಾರೆ. 100 ರೂಪಾಯಿ ಕೊಟ್ಟರೆ ಒಂದು ನಾ ಮತ ಕೊಡ್ತೀನಿ ಅಂದರೆ ನಿಮ್ಮ ವ್ಯಾಲ್ಯೂ ಬರೀ ನಿಮ್ಮ ಬಾಯಿ ಅವಾಗ ಮುಚ್ಚಿರ್ತದೆ ಅನ್ನೋ ಅರ್ಥದಲ್ಲಿ. ಇಲ್ಲಿ ನಿಜವಾಗ್ಲೂ ಹೇಳ್ತಾರಲ್ಲ, ಅವರು ನನ್ನ ಸೆಟಪ್ಗಳು, ಅವರು ಮನುಷ್ಯರು ತಾನೇ, ಅವರು ಅಭಿವೃದ್ಧಿ ಆಗ್ತಾರೆ ಅನ್ನೋ, ಅವ್ರೇನು ದನಗಳನ್ನ ಅರ್ಥದಲ್ಲಿ ಕೇಳ್ತಾ ಇದ್ದಾರೆ. ನಿಜವಾಗ್ಲೂ ಒಳ್ಳೆಯ ಮಾತನ್ನ ಅವತ್ತು ಧೀರೇಂದ್ರ ಗೋಪಾಲ್ ಅವರು ಹೇಳ್ತಾ ಇದ್ರು. ಹಿಂಗಿದೆ ನೋಡಿ ನಾನು ನಾಟಕದ್ದು ಒಂದು ವಿಡಂಬನಾತ್ಮಕ ನಾಟಕ ಇದು ಅಂತ ಹೇಳ್ತಾ ಇದ್ರು. ನಿಜವಾಗ್ಲೂ ಧೀರೇಂದ್ರ ಗೋಪಾಲ್ ಅವರು ಇವತ್ತು ಇಲ್ಲ, ಬಟ್ ಆ ನಾಟಕದ ಅರ್ಥ ನೀವು ಕೇಳ್ಬೋದು, ಎಲ್ಲಾದ್ರೂ ಇದ್ರೆ ಹಿಂಗೆ ಇದೆ. ಇಲ್ಲಿ ಉದ್ಧಾರ ಯಾರು ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಈಗ ನಾವು ಏನು ಆಯ್ಕೆ ಮಾಡ್ತೀವಲ್ಲ, ಅಲ್ಲಿ ವೋಟ್ ಹಾಕಿ ಅವ್ರನ್ನ ಗೆಲ್ಸಿದ ಮೇಲೆ ನಮ್ಮ ಕೆಲಸ ಮುಗೀತು. ಈಗ 5 ವರ್ಷ ಆದ್ಮೇಲೆ ಮತ್ತೆ ಬರ್ತಾರೆ, ಈಗ ಇನ್ನೊಂದು 2 ವರ್ಷಕ್ಕೆ ಬರ್ತಾರೆ, ಮತ್ತೆ ನಿಮ್ಮ ಸೇವಕರು ಈಗ ಸದ್ಯಕ್ಕೆ ನಾಯಕರಾಗ್ತಾರೆ. ಅವರಿಗೆ ಪ್ರೋಟೋಕಾಲು, ಆಮೇಲೆ ಅವರಿಗೆ ಸಲ್ಯೂಟ್ ಹೊಡೆಯೋದು, ಅವ್ರ ಹಿಂದೆ ಹೇಳ್ತಾರಲ್ಲ, ಮತ ಹಾಕಿದವ್ರನ್ನೆಲ್ಲ ಸರಿಸ್ತಾ ಪೊಲೀಸರು ಕೂಡ್ತಾರೆ, ಜೊತೆಗೆ ಕೆಂಪು ಗೂಟದ ಕಾರ್ ಬರ್ತವೆ, ಸಚಿವರಾಗ್ತಾರೆ. ನಾವು ಮತ ಹಾಕಿ ಹಿಂಗೆ ಕೈ ಕಟ್ಕೊಂಡು ಕೂಡೋ ಒಂದು ಪರಿಸ್ಥಿತಿ ಇಲ್ಲಿ ಹಿಂಗಿದೆ. ಅದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಧ್ವನಿ ಎತ್ತುವಷ್ಟು ಕೆಪಾಸಿಟಿ ಇದೆ. ಹೇಳ್ತಾರಲ್ಲ, ಹನುಮಂತ ಲಂಕಾಹಾರ ಮುಂದೆ ತನ್ನ ಶಕ್ತಿಯನ್ನೇ ಮರ್ತು ಬಿಟ್ಟಿರ್ತಾನಂತೆ. ಆತ ನೀನು ವಾಯುಪುತ್ರ, ನೀನು ಹನುಮಾನ್ ಅಂತ ಹೇಳಿ ಎಬ್ಬಿಸಿ ಕೂಡಿಸಿದಾಗ ಮಾತ್ರ ಅದು ಸಾಗರ ಉಲ್ಲಂಘನ ಅಂದ್ರೆ ಅಲ್ಲಿ ಲಂಕೆಗೆ ಹೋಗ್ತಾನೆ ಹಾರಿ. ಹಂಗೆ ಪ್ರತಿಯೊಬ್ಬ ಮತದಾರಿಗೂ ನಾವು ಹೇಳೋದು, ನಿಮ್ಮ ತೆರಿಗೆ ಹಣ ಯಾವ ರೀತಿ ಪೋಲಾಗ್ತದೆ ಅಂತ ನೋಡ್ಕೊಳ್ಳಿ. ಮತ್ತೆ ಭಾಗ 2ರಲ್ಲಿ ಬರ್ತೇನೆ. ನಮಸ್ಕಾರ. ಯಾವುದೇ ಒಬ್ಬ ಜನಪ್ರತಿನಿಧಿಗೆ ನಾವೇ ಮಿಷನನ್ನು ಹಾಕಿ ಕೆಲಸ ಮಾಡ್ತಕ್ಕಂಥದ್ದು ಶೋಭೆ ತರ್ತಕ್ಕಂಥದ್ದಲ್ಲ. ಅದು ಕಾಂಟ್ರಾಕ್ಟರ್ ಇದ್ದಾರೆ, ಪಾಪ ಅವ್ರ ಹೊಟ್ಟಿಪಾಡಿಗಾಗಿ ಅವ್ರು ಕೆಲಸ ಮಾಡ್ತಾರೆ. ಈಗ ಏನಾಗಿದೆ ಅಂದರೆ, ಒಂದು ನಾನು ಯಾಕಂದರೆ ತಾವು ಮಾಧ್ಯಮದಲ್ಲಿದ್ದೀರಿ, ನಾನು ಯಾರ ಮೇಲೇನೂ ವೈಯಕ್ತಿಕವಾಗಿ ಆರೋಪ ಮಾಡ್ತಕ್ಕಂಥದ್ದಲ್ಲ. ಇವತ್ತು ಬೇಲಿನ ಎದ್ದು ಹೊಲ ಮೇಯುವಂಥ ಪರಿಸ್ಥಿತಿ ರಾಜ್ಯದ ಎಲ್ಲರ ನಿರ್ಮಾಣ ಆಗೈತಪ್ಪ ಅಂದರೆ ಅದು ನವಲಗುಂದಲ್ಲಿ ಅನ್ನುವಂಥ ಮಾತನ್ನು ನಾನು ಭಾಳ ತೀಕ್ಷ್ಣವಾಗಿ ಹೇಳ್ಬೋದು. ಯಾಕಪ್ಪ ಅಂದರೆ ಬೇಲಿನ ಎದ್ದು ಹೊಲ ಮೇಯ್ದ್ರೆ ಏನಾಗುತ್ತೆ? ಇವತ್ತು ಪರಿಸ್ಥಿತಿ ಹಿಂಗಾಗಿದೆ ನೋಡಿ. ಇವತ್ತು ಊರವ್ರು ಹೇಳ್ತಾರೆ, ಒಂದು 2-3 JCB ಬಿಟ್ಟು ಬಿಲ್ ತಗೊಂಡು ಹೊಂಟ್ರಿ. 42 ಲಕ್ಷ ರೂಪಾಯಿ ಕೊಟ್ಟಿದ್ದೆ ನಾನು. ಟೋಟಲ್ ನಿಮಗೆ ಸರ್ಕಾರದ ಮಾಹಿತಿ ಪ್ರಕಾರ ಇದು ಯಾವುದು ನಮ್ಮಲ್ಲಿರ್ತಕ್ಕಂಥ ಮಾಹಿತಿ ಅಲ್ಲ. ಇವತ್ತು ನೋಡಿರಿ, ಯಾವಾಗ ಇಲ್ಲಿ ನೋಡ್ರಿ, ಇಲ್ಲಿ ಯಾವಾಗ ನೀರಾವರಿ ಇಲಾಖೆಯಿಂದ ಟೆಂಡರ್ ಆಯಿತು ಅದು ಇಲ್ಲಿದೆ. ಇದು ಯಾವ ಸರ್ಕಾರದಲ್ಲಿ ಆಯ್ತು. ಇವತ್ತು ಅಮೃತ ಸರೋವರದಲ್ಲಿ 75 ಏನೇನು ಕಾಮಗಾರಿ ಮಾಡಬೇಕಂತ ಅದು ಇದೆ ಪಟ್ಟಿ. ಇನ್ನು ಯಾವನೂ ಇದಕ್ಕೆ ಅಳವಡಿಸಿಲ್ಲ, ಎಸ್ಟಿಮೇಟ್ ಕೂಡ ಇಲ್ಲ, ಅಧಿಕಾರಿಗಳು ಕೂಡ ಇಲ್ಲ. ಇವತ್ತು ಅಧಿಕಾರಿಗಳ ಇದೆಲ್ಲ ಸರಿಯಾಗಿ ಮಾಡಿದರೆ ಅವ್ರು ಮುಂದೆ ಬಂದು ಫೇಸ್ ಮಾಡಬೇಕಾಗಿತ್ತು. ಇವತ್ತು ಯಾರು ತಪ್ಪು ಮಾಡಿದಾರೆ ಅಧಿಕಾರಿಗಳ ಮೇಲೆ ಕೂಡ ಕ್ರಮ ಆಗಬೇಕಾಗತ್ತೆ. ಯಾಕಂದರೆ ಸರ್ಕಾರಕ್ಕೆ ಲಲ್ಲೂ ಪ್ರಸಾದ್ ಯಾದವ್ ಅಂತಾರೆ ಕೂಡ ಜೈಲಿಗೆ ಹೋಗಿ ಬಂದಾರೆ. ಇವತ್ತು ಸರ್ಕಾರ ಯಾವುದೇ ಇರಲಿ, ಆದರೆ ಜನರ ಕೆಲಸದಲ್ಲಿ ಮೋಸ ಆಗಬಾರ್ದು ಮತ್ತು ಈ ರೀತಿ ವ್ಯವಹಾರ ಕೂಡ ಆಗಬಾರ್ದು. ಇವತ್ತು ನಮ್ಗೆ ಕಂಡು ಬರ್ತಾಯಿದೆ ನೋಡಿ, ನೀರು ಬಿಟ್ಬಿಟ್ರೆ ಇಷ್ಟು ಲಘು. ಈಗ ನೀರು ಬಿಟ್ಟು ಅದಕ್ಕೆ ಯಾವುದೂ ಕಲ್ ಪಿಚ್ಚಿಂಗ್ ಇಲ್ಲ, ಕಂಟಿ ತೆಗ್ದಾರೆ, ನೀರು ಬಿಟ್ಟಾರೆ. 42 ಲಕ್ಷ ರೂಪಾಯಿ ಕಾಮಗಾರಿ ಇದು ಐತಿ ಅನ್ನುವಂಥದ್ದನ್ನು ಅವರೇ ಸ್ಪಷ್ಟಪಡಿಸ್ಬೇಕು. 42 ಲಕ್ಷ ರೂಪಾಯಿ ಕಾಮಗಾರಿ ಮಾಡಿರೇನಪ್ಪ ನೀವು? ಎಷ್ಟು ದಿವ್ಸ ಮಾಡಿರಿ? ಸರ್ ಏನು ಇಷ್ಟ ಅನ್ನೋದು ಅಂತ ನಮ್ಗೆ ಗೊತ್ತಿಲ್ಲ ಸರ್. ಅದು ಬಂದು ಮತ್ತು ಕೆಲಸ ಚಾಲೂ ಮಾಡಿದ್ದಾರೆ. ಅದು ಇನ್ನೊಂದು ಅನುಕೂಲ ಆಗತ್ತೆ ಅಂತ ನಾವು ಏನಿಲ್ಲ ಅದ್ರ ಬಗ್ಗೆ ಏನು ವಿಚಾರ. ಹೌದು ಸರ್, ಅಭಿವೃದ್ಧಿ ಅಧಿಕಾರಿಗೆ ಮಾಹಿತಿ ಇಲ್ಲ ಅಲ್ಲ ಸರ್. ಅದ್ರ ಮತ್ತು ಅವರು ಗಾಡಿ ಕಳಿಸಿರೋ ಕೆಲಸ ಚಾಲೂ ಆಯ್ತು ಸರ್. ನಾವು ಇದು ಅಂತೇಳಿ ನಾವು ಅದನ್ನು ಇದು ಮಾಡಲಿಲ್ಲ ಸರ್, ಕೇಳಿ ಸರ್. ಎಕ್ಸ್ಕವೇಷನ್, ಜಂಗಲ್ ಕ್ಲೀನಿಂಗು ಮತ್ತು ಎಂಬ್ಯಾಕ್ಮೆಂಟ್ ವರ್ಕ್ ಆಗಿದೆ. ರೋಡು ಮತ್ತು ಅದು ಮತ್ತು ಅಂಡರ್ ಪ್ರೋಸೆಸ್ಸಲ್ಲಿದೆ ಸರ್. ಇದನ್ನು ಬ್ಯಾಕ್ ಏನು ವರ್ಕ್ ಇದೆ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ಕೊಡ್ತೀವಿ. ಸ್ಟೋನ್ ಪಿಚ್ಚಿಂಗ್ ಇದೆ, ಕಾಂಕ್ರೀಟಿಂಗ್ ವರ್ಕ್ ಇದೆ, ಅದೆಲ್ಲ ಮಾಡ್ಕೊಂಡು ಸ್ಥಳೀಯ ಆರೋಪ ಮಾಡ್ತಾ ಇದ್ದು ಮಣ್ಣನ್ನು ಉಳಿದ್ರಿ, ಗಿಡಗಳನ್ನ ತೆಗೆದ್ರಿ, ಆಮೇಲೆ ಯಾವ ಪಿಚ್ಚಿಂಗ್ ಮಾಡಿ ನೀರು ಹಾಕ್ಬಿಟ್ರಿ ಅನ್ನೋದು ಆರೋಪ. ಇಲ್ಲ ಸರ್, ಇದು ಟಾಪಿಂದ ನಮಗಿರೋದು 2.5 ಮೀಟ್ರ್ ಇದೆ ನಮಗೆ ಟಾಪಿಂದ. ನಮಗೆ ಕೆಳಗಡೆ ನೀರಿಗೆ ಇವರಿಗೆ ಇದು ಹಿಂಸೆ ಮಾಡೋಂಥದ್ದು ನಮಗೇನು ಇದಿರಲಿಲ್ಲ. ಹಂಗಾಗಿ ನಮಗೆ ಟಾಪಿಂದ ಕ್ಲಿಯರ್ ಇದೆ ಅಲ್ಲ, ಹಂಗಾಗಿ ನಾವು ನೀರು ಯಾರು ಕಾಂಟ್ರಾಕ್ಟ್? ಇದು KVR ಕನ್ಸ್ಟ್ರಕ್ಷನ್ ಸರ್. ಸಬ್ ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ ಸರ್. ರಘು ಮೇಟಿ ಸರ್ಗೆ ಸಬ್ ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ. ಅವರಿಗೆ ಸಬ್ ಕಾಂಟ್ರಾಕ್ಟ್? ಹಾಂ ಸರ್, ಅವರೇ ಮಾಡ್ತಾರೆ ಕಾಮಗಾರಿ? ಹೌದು ಸರ್, ಸಬ್ ಕಾಂಟ್ರಾಕ್ಟ್ ಅವ್ರಿಗೆ ಕೊಟ್ಟಿದ್ದೀವಿ ಸರ್. KVR ಕನ್ಸ್ಟ್ರಕ್ಷನ್ಸ್ ಮೇನ್ ಕಾಂಟ್ರಾಕ್ಟ್, ಕ್ಲಾಸ್ 1 ಕಾಂಟ್ರಾಕ್ಟ್. ಟೋಟಲ್ ಎಷ್ಟಾಗಿದೆ ಸರ್? 62 ಆಗಿದೆ ಸರ್. 62 ಸಬ್ ಕಾಂಟ್ರಾಕ್ಟ್ ಕೊಟ್ಟಿರಾ? ಇಲ್ಲ ಸರ್, ಇನ್ನೂ ಕೊಟ್ಟಿಲ್ಲ ಸರ್, ಇನ್ನೂ ಕೆಲವು ಇದ್ದಾವೆ ಕೊಡ್ಬೋದು ಸರ್. ಈಗ ಇಲ್ಲಿ ನವಲಗುಂದದಲ್ಲಿ ಕೊಟ್ಟಿದ್ದೀವಿ ಸರ್. ನವಲಗುಂದದಲ್ಲಿ ಇಲ್ಲ ಹಂಗೇನಿಲ್ಲ ಸರ್, ಹಂಗೇನಿಲ್ಲ.
ನವಲಗುಂದದಲ್ಲಿ ಎಲ್ಲ ಕ್ಲಿಯರ್ ಮಾಡಿದ್ದೀವಿ ಸರ್ ಎಲ್ಲ ಎಲ್ಲವನ್ನೂ ಸಬ್ ಕಾಂಟ್ರಾಕ್ಟರ್ ರಘು ಮೇಟಿ ಅವರಿಗೆ ಕೊಟ್ಟಿದ್ದೀರಾ? ಹೌದೌದು ಸರ್ ಹೌದು ಸರ್ ಸ್ಪಷ್ಟವಾಗಿ ಹೇಳಲ್ಲ, ಅದಕ್ಕೂ ಏನೋ ಮುಜುಗರ ಹಂಗೇನಿಲ್ಲ ಅದಕ್ಕೂ ಏನಾದ್ರು ಕಂಪ್ಲೇಂಟ್ ಹಂಗೇನಿಲ್ಲ ಎಲ್ಲವನ್ನೂ ಸಬ್ ಕಾಂಟ್ರಾಕ್ಟರ್ ಮೇಲೆ ಇಲ್ಲಿಗಲ್ ವರ್ಕ್ಸ್ ಅವ್ರು ಏನು ಮಾಡಿದ್ರು ಸರ್ ಇಲ್ಲಿಗಲ್ ಏನಿಲ್ಲ ಸರ್ ಲೀಗಲಾಗೆ ಮಾಡ್ತಾ ಇದೀವಿ ಸರ್. ಇಲ್ಲಿಗಲ್ ಆಗಿ ನಾವೇನು ಮಾಡೋಕ್ಕಾಗಲ್ಲ. ಅಲ್ಲ, ಲೀಗಲ್ ಆಗಿ ಅವ್ರಿಗೆ ಕೊಟ್ಟು ಕೆಲಸ ಚಾಲೂ ಮಾಡ್ರಿ, ನಾಮ ಫಲಕ ಇಲ್ಲ ಏನಿಲ್ಲ. ಅಲ್ಲಲ್ಲ ಸರ್ ಮಾಡ್ತೀವಿ ಸರ್. ಇನ್ನು ಸ್ಟಾರ್ಟಿಂಗ್ ನಮಗೆ ಅಲಾಟ್ಮೆಂಟ್ ಆಗಿದೆ ರೀಸೆಂಟಾಗಿ ಸರ್. ಇದು ಅಲ್ಲಲ್ಲ ಸರ್, ಅಲಾಟ್ಮೆಂಟ್ ಆಗಬೇಕಲ್ಲ ಸರ್. ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ಇದಕ್ಕೆ ಅಂತಂದು ಅಲಾಟ್ಮೆಂಟ್ ಆಗಬೇಕಲ್ಲ ಸರ್. ಅದು ರೀಸೆಂಟಾಗಿ ಸರ್ ಆಯ್ತು ಸರ್, ಮಾಡ್ಕೊಂಡು ತಮ್ಮ ಹೆಸರು ಏನು? ಗಂಗಾಧರ್. ನೀವೇನಿದ್ರಿ ಇಲ್ಲಿ? ಸೈಟ್ ಇಂಜಿನಿಯರ್ ಸರ್. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.